ನಿಮಿಷ ಇಡ್ಕ. ಇಲ್ಲೇ ಇರಿ, ಒಂದ್ ನಿಮಿಷ ಬಂದೆ. ಒಳಗ್ ಕರ್ಕೊಂಡ್ ನಡಿ. ಭಾಗ್ಯ, ಕುಡಿಯಕ್ಕೆ ನೀರು ಕೊಡು. ತರ್ತೀನಿ. ಅತ್ತೆ, ನಾನ್ ತಗೊಂಡ್ ಬರ್ತೀನಿ, ಕೊಡಿ. ತಗೊಳ್ಳಿ ಮಾವ. ಅಮ್ಮ ರೇವತಿ, ನೀನ್ ಮತ್ತೆ ಈ ಮನೆಗೆ ಬಂದಿದ್ದ ನನಗೆ ತುಂಬಾ ಸಂತೋಷ ಆಯ್ತು ಕಣಮ್ಮ. ಮುಂದೇನು ಹೀಗೆ ಇಬ್ರು ಸೇರಿ ಬದುಕ್ಬೇಕು ಅನ್ನೋದೇ ನನ್ನ ಆಸೆ. ಅತ್ತೆ, ಅದು ಹೌದಮ್ಮ ರೇವತಿ, ಈಗ ವಾಸು ಬದಲಾಗಿ ಒಳ್ಳೆಯವನಾಗಿದ್ದಾನೆ. ನೀನು ಅವನ ಜೊತೆ ಇಲ್ಲಿ ಬಂದು ಬಾಳ್ವೆ ಮಾಡಿದ್ರೇನೆ ನಮಗೆಲ್ರಿಗೂ ಸಂತೋಷನೇ ಅಮ್ಮ. ರೇವತಿ, ನಾನು ನಿಜವಾಗ್ಲೂ ಬದಲಾಗಿದ್ದೀನಿ. ನಾನು ಬದಲಾಗಿದ್ದೀನಿ ಅಂತ ನಿನಗೆ ಸಂಪೂರ್ಣವಾಗಿ ನಂಬಿಕೆ ಬಂದ್ಮೇಲೆ ಈ ಮನೆಗೆ ಬಾ. ಇಲ್ಲ ವಾಸು, ಅದು ರೇವತಿ, ಇನ್ನು ಏನಮ್ಮ ಯೋಚನೆ ಮಾಡ್ತಿದ್ಯಾ? ಅತ್ತೆ, ನಾನು ನಮ್ಮ ಮನೆಗೆ ಹೋಗ್ಬೇಕು. ಅಮ್ಮ ರೇವತಿ, ಅದು ನಿನ್ ಮನೆ ಅಲ್ಲ ಕಣಮ್ಮ, ಇದು ನಿನ್ ಮನೆ, ನೀನ್ ಬಾಳ್ಬೇಕಾದ ಮನೆ. ನೀನ್ ಚೆನ್ನಾಗಿ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರಕ್ಕೆ ಬಾಮ್ಮ. ಹೌದಮ್ಮ, ನೀವಿಬ್ರು ಬಾಳ್ಬೇಕಾದವರು. ನೀನ್ ಮಾಡೋ ನಿರ್ಧಾರದಲ್ಲಿ ನಿಮ್ಮಿಬ್ರು ಭವಿಷ್ಯ ಇದೆಯಮ್ಮ. ರಮೇಶ, ನಾನು ಬರ್ತೀನಿ ಕಣ. ಏಯ್, ಏನ ಇದು? ಮನೆವರೆಗೂ ಬಂದು ಮನೆ ಒಳಗಡೆ ಬರೋದಿಲ್ಲ ಅಂತ ಹೇಳಿ ಹೋಗ್ತಾ ಇದೆಯಲ್ಲೋ, ಬಾರ ಒಳಗೆ. ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗ್ತೀನಿ. ಶಿವ, ನಿನಗೆ ನನ್ನ ಮೇಲೆ ಕೋಪ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಎಂತ ಪರಿಸ್ಥಿತಿಯಲ್ಲಿ ನಾನು ನಿರ್ಧಾರ ತಗೊಂಡಿದ್ದೀನಿ ಅಂತ ನಿಂಗೆ ಗೊತ್ತು ತಾನೆ? ಬಾರ ಸುಮ್ಮನೆ. ಬೇಡ ಕಣೋ. ಶಿವಣ್ಣ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಷ್ಟ್ ದಿನ ಆಯ್ತು ನಿಮ್ನ ನೋಡಿ. ರತ್ನ ಮಗು ಎಲ್ಲ ಹೇಗಿದ್ದಾರೆ? ಅವರು ಚೆನ್ನಾಗಿದ್ದಾರೆ. ಯಾಕಿಲ್ಲೇ ಇದ್ದೀರಾ? ಒಳಗಡೆ ಬನ್ನಿ. ಬಾರ. ಬಾರ, ಕೂತ್ಕೋ. ತಗೊಳ್ಳಿ ಅಣ್ಣ, ನೀರ್ ಕೊಡಿರಿ. ನಾನು ಇವರು ಬಂದು ಮಗುನ ನೋಡ್ಬೇಕು ಅಂತ ಅನ್ಕೊಳ್ತಾನೆ ಇದ್ದೀವಿ, ಆದ್ರೆ ಸಮಯನೇ ಸಿಕ್ತಿಲ್ಲ. ನೀವಾದ್ರೂ ಮಗುನು ರತ್ನನು ಕರ್ಕೊಂಡ್ ಬಂದು ತೋರ್ಸೋದಲ್ವಾ? ಅಯ್ಯೋ, ನಾನೊಬ್ಳು ಮನೆಗ್ ಬಂದವ್ರನ್ನ ಹಾಗೆ ಕುಡ್ಸಿ ಕಾಫಿನೂ ಕೊಡದೆ ಮಾತಾಡ್ಸ್ತಾ ಇದೀನಿ. ಇರಿ, ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅರ್ಚನಾ, ಏನು ಬೇಡಮ್ಮ, ನನಗೆ ಟೈಮ್ ಆಯ್ತು, ನಾನು ನೋಡ್ತೀನಿ. ಏನಣ್ಣ, ಏನಾಯ್ತು ನಿಮ್ಗೆ? ತುಂಬಾ ದಿನಗಳಾದ್ಮೇಲೆ ತಂಗಿ ಮನೆಗ್ ಬಂದಿದ್ದೀರಾ. ಏನಮ್ಮ, ಹೇಗಿದ್ದೀರಾ ಅಂತ ವಿಚಾರಿಸ್ತೀರಾ ಅಂತ ಅನ್ಕೊಂಡ್ರೆ ನೀವೇನು ಮಾತಾಡ್ತಾನೆ ಇಲ್ವಲ್ಲ? ಈಗ ಇವ್ರ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಸಂಪಾದನೆನೂ ಮಾಡ್ತಿದ್ದಾರೆ. ಇದೆಲ್ಲ ಗೊತ್ತಾದ್ರೆ ಸಂತೋಷ ಪಡ್ತೀರಾ ಅನ್ಕೊಂಡ್ರೆ ನಿಮ್ ಮುಖದಲ್ಲಿ ಸಂತೋಷನೇ ಕಾಣ್ತಿಲ್ವಲ್ಲ? ಹೊರಡ್ತೀನಿ ಅಂತಿದ್ದೀರಾ, ಯಾಕಣ್ಣ, ಏನಾಯ್ತು? ಇಷ್ಟು ದಿವಸ ಬರ್ದೇ ಇದ್ದಿದ್ನಲ್ಲ, ಇವತ್ತು ಬರ್ದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವತ್ತು ಬಂದ್ನಲ್ಲ, ಅದೇ ದೊಡ್ಡ ತಪ್ಪಾಗಿತ್ತು. ಯಾಕಣ್ಣ ಒಂಥರ ಮಾತಾಡ್ತಿದ್ದೀರಿ? ಮತ್ತಿನ್ನೇನಮ್ಮ, ಬಂದಿದ್ದಕ್ಕೆ ತಾನೆ ಕೇಳಬಾರ್ದೆಲ್ಲ ಕೇಳಂಗಾಯ್ತು, ನೋಡ್ಬಾರ್ದೆಲ್ಲ ನೋಡಂಗಾಯ್ತು. ಅಣ್ಣ, ನೀವೇನ್ ಮಾತಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಸುತ್ತಿ ಬಳಸಿ ಮಾತಾಡ್ದೆ, ಏನಾಯ್ತು ಅಂತ ಬಿಡಿಸಿ ಹೇಳಿ. ಇನ್ನು ಏನಮ್ಮ ಹೇಳ್ಬೇಕು? ಎಲ್ಲ ಮುಗ್ದು ಹೋಗಿದೆ. ಆ ನಂದಿನಿ ಇವನು ಒಂದ್ ಮಾತು ಕೇಳ್ದೆ ಆ ವಾಸುನ ಕೆಲ್ಸಕ್ಕೆ ಸೇರ್ಸೋಕ್ ಒಪ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಇವನು ಒಪ್ಕೊಂಡ್ಬಿಟ್ಟಿದ್ದಾನೆ. ಏನು, ವಾಸುನ ಕೆಲ್ಸಕ್ಕೆ ಸೇರಿಸ್ಕೊಳ್ತೀನಿ ಅಂತ ಇವ್ರು ಒಪ್ಕೊಂಡ್ರಾ? ಹೌದಮ್ಮ, ಆ ನಂದಿನಿ ಏನೋ ನಿರ್ಧಾರ ತಗೊಂಡ್ಬಿಟ್ರೆ ಇವನು ಅದಕ್ಕೆ ಒಪ್ಕೊಂತಾನೆ. ಶಿವಣ್ಣ ಹೇಳ್ತಿರೋದು ನಿಜನಾ? ಅರ್ಚನಾ, ಅಲ್ಲಿ ಏನ್ ನಡೀತು? ನಿಜನಾ ಸುಳ್ಳ? ನಿಜ. ಓಹೋ, ಅದಕ್ಕೇನಾ ನೀವು ಬಂದ ತಕ್ಷಣ ಹೊರಡ್ತೀನಿ ಅಂತ ಹೇಳಿದ್ದು? ಹೌದಮ್ಮ ಅರ್ಚನಾ. ಅವನನ್ನ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋದಕ್ಕೆ ನಿಮಗೆ ಮನ್ಸಾದ್ರೂ ಹೇಗ್ ಬಂತು? ಅದು ನಾನ್ ತಗೊಂಡಿರೋ ನಿರ್ಧಾರ ಅಲ್ಲ ಅರ್ಚನಾ. ಎಲ್ರ ಮುಂದೇನು ನಂದಿನಿ ಆ ಮಾತು ಹೇಳಿದ್ಲು.
ಆ ಪರಿಸ್ಥಿತಿಲಿ ನಾನು ಆಗಲ್ಲ ಅಂತ ಹೇಳೋಕ್ ಆಗ್ಲಿಲ್ಲ. ಆಗೋಲ್ಲ ಅಂತ ಯಾಕೆ ಹೇಳೋಕಾಗ್ಲಿಲ್ಲ? ಅಣ್ಣ ಹೇಳೋ ಹಾಗೆ ಖಡಾಖಂಡಿತವಾಗಿ ಆಗಲ್ಲ ಅಂತ ಹೇಳಿ ಹೊರಟು ಬರ್ಬೇಕಾಗಿತ್ತು. ಏನ್ ಅರ್ಚನಾ, ನೀನು ನನ್ನನ್ನು ಅರ್ಥ ಮಾಡ್ಕೊಳ್ದೆ ಮಾತಾಡ್ತಾ ಇದೀಯಲ್ಲ. ನಮಗೋಸ್ಕರ ನಂದಿನಿ ತುಂಬಾ ಸಹಾಯ ಮಾಡಿದಾಳೆ. ಅವಳ ಸಹಾಯ ಮಾಡಿರ್ಲಿಲ್ಲ ಅಂದಿದ್ರೆ ನಾವ್ ಇವತ್ತು ಈ ಮಟ್ಟಕ್ಕೆ ಬೆಳೆಯೋಕ್ ಆಗ್ತಿತ್ತ ಹೇಳು? ಹೀಗಿರುವಾಗ ಆಗಲ್ಲ ಅಂತ ಹೇಳಿ ನಂದಿನಿಗೆ ಅವಮಾನ ಮಾಡೋಕ್ಕಾಗುತ್ತಾ? ಅದಕ್ಕೆ ನಾನು ಒಪ್ಕೊಂಡೆ. ಇದು ತಪ್ಪ, ನೀನೇ ಹೇಳು. ಮಾಡೋದೆಲ್ಲ ಮಾಡ್ಬಿಟ್ಟು ಅವನೇ ಸರಿ ಅಂತ ವಾದಿಸ್ತಾ ಇದ್ದಾನೆ ನೋಡಮ್ಮ. ನೋಡಿ, ನಂದಿನಿ ನಮಗ್ ಮಾಡಿರೋ ಉಪಕಾರಕ್ಕೆ ಜೀವನ ಪೂರ್ತಿ ನಾವು ಅವ್ರಿಗೆ ಋಣಿಯಾಗಿರ್ಬೇಕು. ನಾನು ಇಲ್ಲ ಅಂತ ಹೇಳಲ್ಲ. ಪರಿಸ್ಥಿತಿನ ವಿವರಿಸಿ ಅವ್ರಿಗೆ ಹೇಳಿದಿದ್ರೆ ಅವ್ರು ಅರ್ಥ ಮಾಡ್ಕೊಳ್ತಾ ಇದ್ರು, ನಮ್ಮನ್ನ ತಪ್ಪ ತಿಳ್ಕೊತಾ ಇರ್ಲಿಲ್ಲ. ಅರ್ಚನಾ, ನೀನ್ ಯಾಕೆ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ? ಯಾವಾಗ್ಲೂ ಅವನು ಮೋಸ ಮಾಡ್ತಾನೆ ಅಂತಾನೆ ಯಾಕೆ ಅನ್ಕೋತೀಯ? ನಮ್ ಕಣ್ಮುಂದೆನೆ ತಾನೆ ನನಗೆ ಚಾಕು ಇಟ್ಟು ಬಿದ್ದಿದ್ದು. ಇನ್ನು 2 ಇಂಚು ಒಳಗೆ ಹೋಗಿದ್ರೆ ಅವನ ಜೀವಕ್ಕೆ ಅಪಾಯ ಆಗ್ತಿತ್ತು ಅಂತ ಡಾಕ್ಟರ್ ಹೇಳಿಲ್ವಾ? ಅವನ ಜೀವನ ಪಣಕ್ಕಿಟ್ಟು ಅವನ್ ನಮ್ಮ ಮಗನ ಕಾಪಾಡಿದಾನೆ. ಅವನ ಬಗ್ಗೆ ನಾವು ತಪ್ಪು ತಿಳ್ಕೊಂಡ್ರೆ ಹೇಗೆ? ನೀವ್ ಹೀಗೆಲ್ಲ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಅವತ್ತು ಆಸ್ಪತ್ರೆಯಲ್ಲಿ ಇನ್ಸ್ಪೆಕ್ಟರ್ ಕೇಳಿದಾಗ ವಾಸು ನನ್ನ ತಮ್ಮ ಅಂತ ನೀವ್ ಹೇಳ್ದಾಗ್ಲೇ ನನ್ಗೊಂಥರ ಅನ್ಸಿತ್ತು. ಇವತ್ತು ಅವನ ಕೆಲ್ಸಕ್ಕೆ ಸೇರಿಸ್ಕೊಳ್ಬೇಕು ಅಂತ ನೀವ್ ಇಷ್ಟೊಂದೆಲ್ಲ ವಿವರಣೆ ಕೊಡ್ತಿರೋದ್ ನೋಡ್ತಿದ್ರೆ ಅವತ್ತೇ ನಿಮ್ ಮನ್ಸಲ್ಲಿ ಅವನ ಕೆಲ್ಸಕ್ಕೆ ಸೇರಿಸ್ಕೊಳ್ಬೇಕು ಅಂತ ಇತ್ತು ಅಂತ ತಾನೇ ಅರ್ಥ. ಅರ್ಚನಾ, ಅರ್ಥ ಇಲ್ಲದೆ ಮಾತಾಡ್ಬೇಡ. ಅವತ್ತು ವಾಸುನ ಆಸ್ಪತ್ರೆಗೆ ಸೇರಿಸುವಾಗ ನೀನು ಕೂಡ ಗಾಬರಿಯಿಂದ ಜೊತೆಯಲ್ಲಿ ಬಂದೆ ತಾನೆ? ಯಾಕೆ ಬಂದೆ? ಅದು ಮನುಷ್ಯತ್ವ. ತನ್ನ ಜೀವನ ಪಣಕ್ಕಿಟ್ಟು ಮಗು ಜೀವನ ಕಾಪಾಡದ್ನಲ್ಲ ಅನ್ನೋ ಕೃತಜ್ಞತೆ. ಹಾಗನ್ ಮಾತ್ರಕ್ಕೆ ನಾನು ಅವನ ಕ್ಷಮಿಸಿದೀನಿ ಅಂತ ಅರ್ಥ ಅಲ್ಲ. ಓಹೋ, ವಾಸು ವಿಷಯದಲ್ಲಿ ಮಾತ್ರ ನೀನ್ ಈ ರೀತಿ ಹಠ ಮಾಡ್ತಾ ಇದೀಯ ಅಲ್ವಾ? ಹಾಗಾದ್ರೆ ನಿನ್ ಕುಟುಂಬಕ್ಕೊಂದು ನ್ಯಾಯ, ನನ್ನ ಕುಟುಂಬಕ್ಕೆ ಇನ್ನೊಂದು ನ್ಯಾಯನಾ? ಏನಂದ್ರಿ? ನಿಮ್ ಕುಟುಂಬಕ್ಕೊಂದ್ ನ್ಯಾಯ, ನನ್ ಕುಟುಂಬಕ್ಕೊಂದ್ ನ್ಯಾಯನಾ? ಹೌದು. ಇದುವರೆಗೂ ನಿನ್ನ ತವರು ಮನೆಯವ್ರ ಜೊತೆ ಜಗಳ ಆಡಿಲ್ವಾ? ಕೋಪ ಮಾಡ್ಕೊಳ್ಳಿಲ್ವಾ? ಆಮೇಲೆ ನೀವಿಬ್ರು ರಾಜಿ ಆಗ್ಲಿಲ್ವಾ? ನೀನ್ ಯಾಕೆ ಅವ್ರನ್ನ ಕ್ಷಮಿಸಿ ಅವ್ರ ಜೊತೆ ಹೋದೆ? ಪ್ರೀತಿ ಅಕ್ರ ತಾನೆ? ಅದೇ ರೀತಿ ನಾನು ಕೂಡ ನನ್ನ ಕುಟುಂಬದವ್ರನ್ನ ಕ್ಷಮಿಸಿ ರಾಜಿ ಆಗಿದ್ದೀನಿ. ಅದರಲ್ಲಿ ಯಾವ ತಪ್ಪು ಇಲ್ಲ. ನಿಮ್ ಬಾಯಿಂದ ಇಂಥ ಮಾತು ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನ್ ಯಾವತ್ತೂ ನನ್ ಮನೆಯವರು ನಿಮ್ ಮನೆಯವರು ಅಂತ ಬೇರೆ ಮಾಡಿ ನೋಡಿದ್ದೇ ಇಲ್ಲ. ನಿಮ್ಗೋಸ್ಕರ ನಾನು ಅವ್ರನ್ನೆಲ್ಲ ದೂರ ಮಾಡ್ಕೊಂಡೇ ಹೊರತು ಯಾರಿಗೋಸ್ಕರನೂ ನಾನು ನಿಮ್ಮನ್ನ ಬಿಟ್ಕೊಟ್ಟಿಲ್ಲ. ಅದು ನನಗಿಂತ ಚೆನ್ನಾಗಿ ನಿಮ್ ಮನಸಾಕ್ಷಿಗೆ ಗೊತ್ತು. ಅದೆಲ್ಲ ಸರಿ ಅರ್ಚನಾ. ಈಗ ವಾಸು ಬದಲಾಗಿದಾನಲ್ಲ, ಅವನು ಕ್ಷಮಿಸಿ ನಾವ್ ಯಾಕೆ ಒಪ್ಕೋಬಾರ್ದು? ನೋಡಿ, ನನಗೂ ನನ್ ತವ್ರ ಮನೆಗೂ ಇದ್ದಿದ್ದು ಮನಸ್ತಾಪ. ಅದು ಹೋಗ್ತಾ ಹೋಗ್ತಾ ಕ್ಷಮಿಸ್ಬಿಡ್ಬೋದು. ಆದ್ರೆ ವಾಸು ಮಾಡಿದ್ದು ನಂಬಿಕೆ ದ್ರೋಹ. ಅದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ, ಕ್ಷಮಿಸೋಕ್ಕೂ ಆಗಲ್ಲ. ಸಾಕ್ ನಿಲ್ಸು ಅರ್ಚನಾ, ಇನ್ನು ವಾದ ಮಾಡ್ಬೇಡ. ನಂದಿನಿ ಹೇಳಿದ್ಲು, ನಾನು ಎಲ್ಲರ ಮುಂದೆನೂ ಒಪ್ಕೊಂಡಿದ್ದೀನಿ. ಇದ್ರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಅಲ್ಲ, ನನಗೋಸ್ಕರ ಮಾಡ್ತೀನಿ, ನನಗೋಸ್ಕರ ಒಪ್ಕೋತೀನಿ ಅಂತ ಹೇಳ್ತಿರ್ತೀಯಲ್ಲ, ಈ ನಿರ್ಧಾರನು ನನಗೋಸ್ಕರ ಒಪ್ಕೋಬೇಕಷ್ಟೇ. ನಿಮ್ಗೋಸ್ಕರ ಜೀವ ಬಿಡು ಅಂತ ಹೇಳಿ ಈ ಕ್ಷಣನೇ ಬಿಟ್ಬಿಡ್ತೀನಿ. ಆದ್ರೆ ಆ ವಾಸು ಒಳ್ಳೆಯವನಲ್ಲ. ಅವನಿಂದ ನಿಮಗ್ ತೊಂದ್ರೆ ಇದೆ ಅಂತ ಗೊತ್ತಿದ್ದು ನಾನು ಹೇಗಿದ್ದೀನೆಲ್ಲ ಒಪ್ಕೊಳ್ಳಿ. ಪದೇ ಪದೇ ತೊಂದ್ರೆ ಅಂತ ಹೇಳ್ತಾ ಇದೆಯಲ್ಲ. ವಾಸು ಬದಲಾಗಿದ್ದಾನೆ ಅಂತ ನಾನ್ ನಂಬಿದ್ದೀನಿ. ಅದಕ್ಕೋಸ್ಕರ ಅವನ್ನ ಕೆಲ್ಸಕ್ಕೆ ಸೇರಿಸ್ಕೊಳಗ ಒಪ್ಕೊಂಡಿದ್ದೀನಿ. ನಿಮಗ್ ನಂಬಿಕೆ ಬಂದಿರ್ಬೋದು, ಆದ್ರೆ ನನಗೆ ಅವನ ಮೇಲೆ ನಂಬಿಕೆ ಬಂದಿಲ್ಲ. ನೀವು ಅವನ್ನ ಕೆಲ್ಸಕ್ಕೆ ಸೇರಿಸ್ಕೊಳ್ಬಾರ್ದು. ಸೇರಿಸ್ಕೋತೀನಿ, ಏನ್ ಮಾಡ್ತೀಯಾ? ನಾನು ಎಷ್ಟು ಹೇಳಿದ್ರು ನೀವು ವಾದ ಮಾಡ್ತಾನೆ ಇದ್ದೀರಲ್ಲ. ವಾಸು ಮಾಡಿರೋ ಒಳ್ಳೆದ್ರ ಬಗ್ಗೆನೂ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ನೀನು ಅವ್ನು ಮಾಡಿರೋ ಕೆಟ್ಟದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೀಯಾ. ಅದೇ ನನಗೂ ನಿನಗೂ ಇರೋ ವ್ಯತ್ಯಾಸ. ಈ ವಿಷಯದಲ್ಲಿ ನಾನು ಹೇಳೋದನ್ನ ನೀನು ಕೇಳ್ಬೇಕು ಅಷ್ಟೇ. ನಾನು ಹೇಳೋದನ್ನ ನೀವ್ ಕೇಳ್ಬೇಕು. ನೀವ್ ವಾಸುನ ಕೆಲ್ಸಕ್ಕೆ ಸೇರಿಸ್ಕೊಳ್ಬಾರ್ದು. ನೋಡು, ನಿನ್ ಮಾತನ್ನ ಕೇಳೋ ಅವಶ್ಯಕತೆ ನನಗಿಲ್ಲ. ಅದು ನನ್ನ ಗ್ಯಾರೇಜು. ನಾನು ಕಷ್ಟಪಟ್ಟು ಬೆವರು ಸುರಿಸಿ ರಕ್ತ ಸುರಿಸಿ ಸಂಪಾದನೆ ಮಾಡಿರೋ ಗ್ಯಾರೇಜು. ಅಲ್ಲಿ ಯಾರನ್ನ ಕೆಲ್ಸಕ್ಕೆ ಸೇರಿಸ್ಕೋಬೇಕು, ಯಾರನ್ನ ಸೇರಿಸ್ಕೋಬಾರ್ದು ಅಂತ ನಿರ್ಧಾರ ಮಾಡ್ಬೇಕಾಗಿರೋರು ನಾನು. ನಿನಗೆ ಅದರಲ್ಲಿ ಯಾವ ಅಧಿಕಾರನೂ ಇಲ್ಲ. ನಾನು ನಿರ್ಧಾರ ಮಾಡಾಗಿದೆ. ನೋಡು, ಅದರಲ್ಲಿ ಯಾವ ಬದಲಾವಣೆನೂ ಆಗೋದಿಲ್ಲ. ವಾಸು ಗಾಯ ವಾಸಿ ಆದ ಕೂಡಲೇ ಅವನು ಬಂದು ಕೆಲಸಕ್ಕೆ ಸೇರ್ಕೋತಾನೆ. ನಾನು ನಿಮಗೆ ಇದ್ರ ಬಗ್ಗೆ ಬೇಕಾದಷ್ಟು ವಿವರಣೆ ಕೊಟ್ಟಾಗಿದೆ. ಇನ್ನು ಯಾವ ವಿವರಣೆ ಕೊಡೋ ಅಗತ್ಯನೂ ಇಲ್ಲ. ಅರ್ಥ ಮಾಡ್ಕೊಳ್ಳೋದ್ರೆ ಮಾಡ್ಕೋಬಹುದು, ಇಲ್ಲಾಂದ್ರೆ ಬಿಟ್ಬಿಡ್ಬೋದು ಅಷ್ಟೇ. ಇದ್ರ ಬಗ್ಗೆ ಇನ್ನು ಮಾತಾಡಬೇಡಿ. ರಮೇಶ ಎಲ್ಲಿ? ಅವಾಗ್ಲೇ ಬಂದ್ರು ಮೇಡಮ್, ಒಳಗಡೆ ಇದ್ದಾರೆ. ರಮೇಶ, ರಮೇಶ, ಯಾಕೆ ಆರೋಗ್ಯ ಸರಿ ಇಲ್ವಾ? ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಡಲ್ ಆಗಿದ್ಯಲ್ಲ, ಅದಕ್ಕೆ ಕೇಳ್ದೆ. ಸರಿ ಸರಿ, ಹೊರಡು. ಎಲ್ಲಿಗೆ? ಏನ್ ರಮೇಶ ಇದು? ಇನ್ಮೇಲೆ ನಾವು ಸಾಲದಲ್ಲಿ ಕಾರ್ಗಳನ್ನ ತಂದು ಬಿಸ್ನೆಸ್ ಮಾಡೋದ್ ಬೇಡ. ನಮ್ಮ ಹತ್ರ ಇರೋ ದುಡ್ಡಿಂದಾನೇ ಕಾರ್ಗಳನ್ನ ತಂದು ಬಿಸ್ನೆಸ್ ಮಾಡೋಣ ಅಂತ ಹೇಳಿದ್ನಲ್ಲ, ಮರ್ತ್ಬಿಟ್ಯಾ? ನಾನು ಅಷ್ಟು ದುಡ್ಡು ಡಿಡಿ ತಂದಿದ್ದೀನಿ. ಬ್ಯಾಂಕ್ ಸ್ವಲ್ಪ ರಶ್ ಇತ್ತು, ಅದಕ್ಕೆ ಸ್ವಲ್ಪ ಬರೋದ್ ಲೇಟ್ ಆಯ್ತು. ಸರಿ ಸರಿ, ಹೊರಡು ಹೊರಡು. ಅರ್ಚನನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೀನ್ಯಾಕೊಳ್ಳ ಕರ್ಕೊಂಡ್ ಬಂದಿಲ್ಲ? ನನ್ ಪಾಡಿಗೆ ನಾನು ಮಾತಾಡ್ತಾನೆ ಇದ್ದೀನಿ, ನೀನೇನು ಹೇಳ್ದೆ ಸುಮ್ನೆ ಕೂತಿದ್ಯಲ್ಲ. ಏನಾಯ್ತು ಅಂತ ಹೇಳು ರಮೇಶ. ಏನಾಯ್ತು ನಿನಗೆ? ಮೇಡಮ್, ಅಣ್ಣ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದ್ರು. ಏನಾಯ್ತು ಅಂತ ಕೇಳಿದ್ರೆ
ಏನೂ ಹೇಳಲಿಲ್ಲ. ತುಂಬ ಡಲ್ ಆಗಿದ್ದಾರೆ. ಹುಷಾರಿಲ್ಲ ಅಂತ ಕೇಳಿದ್ವಿ ಮೇಡಮ್, ಅದಕ್ಕೂ ಏನು ಹೇಳ್ತಿಲ್ಲ. ಏನ್ ಸಮಸ್ಯೆ ಅಂತ ಹೇಳೋದಲ್ವಾ ರಮೇಶ? ಏನಾಯ್ತು ಅಂತ ಹೇಳು. ಯಾಕೋ ನನ್ನ ಮನಸ್ಸು ಸರಿ ಇಲ್ಲ. ನಾಳೆ ಆಫೀಸ್ಗೆ ಹೋಗಿ ಡಿ ಕೊಡೋಣ. ಅವ್ರಿಗೆ ಫೋನ್ ಮಾಡಿ ವಿಷಯ ಹೇಳ್ಬಿಡು. ಮನಸ್ಸು ಸರಿ ಇಲ್ವಾ? ಏನಾಯ್ತು? ನನಗೂ ಅರ್ಚನೆಗೂ ದೊಡ್ಡ ಜಗಳ ಆಯ್ತು. ನಾನು ಮಾತಾಡಿದೆ, ಅವಳು ಮಾತಾಡಿದ್ಲು. ಕೊನೆಗೆ ಸಮಸ್ಯೆ ದೊಡ್ಡದಾಯ್ತು. ಅದಕ್ಕೆ ಕೋಪದಿಂದ ಬೈದ್ಬಿಟ್ಟು ಇಲ್ಲಿಗೆ ಬಂದೆ. ನಿನಗೂ ಅರ್ಚನಾಗೂ ಜಗಳನ? ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ಅಲ್ಲ, ನೀವಿಬ್ರು ತುಂಬಾ ತಾಳ್ಮೆಯಿಂದ ನಡ್ಕೊಳ್ಳೋರು, ನಿಮ್ಮೇಲೆ ಜಗಳ ಏನಕ್ಕಾಯ್ತು? ವಾಸು ವಿಷಯದಿಂದ. ವಾಸು ವಿಷಯದಿಂದನಾ? ಏನ್ ಹೇಳ್ತಿದ್ಯಾ ನೀನು? ಹೌದು ನಂದಿನಿ, ವಾಸುನ ಕೆಲ್ಸಕ್ಕೆ ಸೇರಿಸ್ಕೋಬೇಕು ಅಂತ ನೀನು ಆಸ್ಪತ್ರೆಯಲ್ಲಿ ಹೇಳಿದಾಗ ನಾನು ಒಪ್ಕೊಂಡ್ನಲ್ಲ. ನಾನು ಒಪ್ಕೊಂಡಿದ್ದು ನಮ್ಮ ಶಿವನಿಗೆ ಇಷ್ಟ ಆಗ್ಲಿಲ್ಲ. ಮನೆಗೆ ಬಂದು ಅರ್ಚನಾ ಹತ್ರ ಎಲ್ಲ ಹೇಳ್ದ. ಅದಕ್ಕೆ ಅರ್ಚನಾ ಕೋಪ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ವಾಸುನ ಕೆಲ್ಸಕ್ಕೆ ಸೇರಿಸ್ಕೋಬಾರ್ದು ಅಂತ ಕೂಗಾಡಿದ್ಲು. ನಾನು ಎಷ್ಟೋ ಹೇಳ್ದೆ, ಆದ್ರೆ ಅವಳು ಅರ್ಥನೇ ಮಾಡ್ಕೊಳ್ಳಿಲ್ಲ. ನನ್ನಿಂದ ನಿಮ್ಮಲ್ಲಿಂತ ಸಮಸ್ಯೆ ಬಂದಿದ್ದಕ್ಕೆ ಐ ಆಮ್ ಸಾರಿ ರಮೇಶ. ನೀನೇ ಕ್ಷಮೆ ಕೇಳ್ತಾ ಇದೀಯಾ? ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ಅರ್ಚನಾ ಶಿವನು ನಾನು ಹೇಳ್ದನ ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೆ ನಾನು ಕೋಪದಿಂದ ಇದು ನನ್ನ ಗ್ಯಾರೇಜ್ ಅಂತ ಹೇಳ್ಬಿಟ್ಟು ಬಂದೆ ಅಷ್ಟೇ. ಕೋಪದಲ್ಲಿ ನೀನೇನೋ ಮಾತಾಡ್ಬಿಟ್ಟು ಬಂದಿದ್ಯಾ, ಆದ್ರೆ ನೀನ್ ಹೇಳಿದ ಮಾತಿಂದ ಅರ್ಚನಾ ಮನ್ಸಿಗೆ ಎಂತ ನೋವಾಗಿರುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಮತ್ತೆ ನನ್ನನ್ನ ಏನ್ ಮಾಡ್ಬೇಕಿತ್ತು ಅಂತೀಯ? ವಾಸುನ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋದಕ್ಕೆ 108 ಕಾರಣಗಳನ್ನ ಕೊಟ್ಟೆ. ಆದ್ರೆ ಅವಳು ಯಾವುದನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ. ಏನೇ ಆದ್ರೂ ಅರ್ಚನಾ ಕೋಪ ಮಾಡ್ಕೊಳ್ಳೋದ್ರಲ್ಲಿ ನ್ಯಾಯ ಇದೆ. ಅದು ನನಗೂ ಗೊತ್ತು. ಆದ್ರೆ ವಾಸುನ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋದ್ರಲ್ಲೂ ನ್ಯಾಯ ಇದೆ ಅಲ್ವಾ? ಅದನ್ನೇ ಅವಳು ಅರ್ಥ ಮಾಡ್ಕೋತಾ ಇಲ್ಲ. ಇಲ್ಲ ರಮೇಶ, ಅನ್ಯೋನ್ಯವಾಗಿದ್ದ ನಿಮ್ಮಿಬ್ಬರ ಮಧ್ಯೆ ಸಮಸ್ಯೆ ಬರೋದಕ್ಕೆ ಯಾವುದೇ ರೀತಿಯಲ್ಲಿ ನಾನೇ ಕಾರಣ ಆಗೋದು. ನನಗೆ ತುಂಬಾ ನೋವಾಗ್ತಾ ಇದೆ. ಈ ಡಿಡಿನ ನಾಳೆ ತಗೊಂಡು ಹೋಗಿ ಕಂಪ್ನಿಗೆ ಕೊಡೋಣ. ನಾನೀಗ ಅರ್ಚನಾ ಹತ್ರ ಹೋಗಿ ಕ್ಷಮೆ ಕೇಳಿ ವಾಸುನ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಈ ಸಮಸ್ಯೆನ ಬಗೆಹರಿಸ್ತೀನಿ. ನಂದಿನಿ, ನೀನೇನು ಅಲ್ಲಿಗೆ ಹೋಗೋದು ಬೇಕಾಗಿಲ್ಲ. ನನ್ನಿಂದ ನಿಮ್ಮಿಬ್ಬರ ಮಧ್ಯೆ ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ. ನಾನು ಹೋಗಿ ಅರ್ಚನನ್ನ ಸಮಾಧಾನ ಮಾಡ್ಬೇಕು. ಅದೆಲ್ಲ ಏನು ಬೇಡ ಅಂತ ಹೇಳಿದ್ನಲ್ಲ. ಇಲ್ಲ ರಮೇಶ, ನನಗೆ ತುಂಬಾ ನೋವಾಗ್ತಾ ಇದೆ. ನೀನ್ ಯಾಕೆ ನೋವು ಪಡ್ಬೇಕು? ಅರ್ಚನನೇ ಅವಳ ಹಠ ಬಿಡ್ಲಿ. ನೀನು ಹೋಗಿ ಅವಳನ್ನ ಸಮಾಧಾನ ಮಾಡೋದೇನು ಬೇಕಾಗಿಲ್ಲ. ರಮೇಶ ಪ್ಲೀಸ್. ನಂದಿನಿ, ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ನೀನು ಹಠ ಮಾಡಿ ನನ್ನ ಮನಸ್ಸಿಗೆ ಇನ್ನೂ ನೋವು ಕೊಡಬೇಡ. ಲೋಕಿ, ಇವತ್ತು ನೀವೇನು ಕೆಲಸ ಮಾಡೋದು ಬೇಡ. ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸು. ನೀವು ಆಮೇಲೆ ಬಂಡ್ರು. ನೀನ್ ಮನೆಗೆ ಹೋಗೋದಿಲ್ವಾ? ಇಲ್ಲ, ನಾನು ಸ್ವಲ್ಪ ಹೊತ್ತು ಒಬ್ಬನೇ ಇರಬೇಕು ಅಂತ ಅನಿಸ್ತಾ ಇದೆ. ದಯವಿಟ್ಟು ನಾನು ಒಬ್ಬನೇ ಇರೋಕ್ ಬಿಡಿ. ಹೋಗಿ ಅಂತ ಹೇಳ್ತಾ ಇದ್ದೀನಲ್ಲ, ದಯವಿಟ್ಟು ಹೋಗಿ. ಛೆ. ಬನ್ನಿ ಬಾವಾ, ಬನ್ನಿ ಬಾವಾ, ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಬಾವಾ, ಕಾಫಿ ಕುಡಿತೀರಾ, ಟೀ ಕುಡಿತೀರಾ? ಅದೆಲ್ಲ ಏನೂ ಬೇಡ. ಏನಮ್ಮ ಇದು? ಅಪರೂಪಕ್ಕೆ ಮನೆಗೆ ಬಂದಿದ್ದಾರೆ, ಊಟಕ್ಕೆ ಬಡಿಸೋ. ಛೇ, ಅದೆಲ್ಲ ಏನೂ ಬೇಡ. ನಾನು ಬಂದ್ ವಿಷಯ ಹೇಳೋದನ್ನೇ ಮರ್ತೆ. ಏನ್ ವಿಷಯ ಹೇಳಿ. ರಾಣಿ ಸಿಕ್ಕಿದಾಗ ಹೇಳಿದ್ಲು, ನಿಮ್ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ನಿಮ್ ಕೆಲ್ಸನೂ ಹೋಯ್ತಂತೆ. ನಮ್ ಕಂಪ್ನಿಲೇ ಒಂದ್ ಕೆಲ್ಸ ಖಾಲಿ ಇದೆ, ಅದನ್ನ ನಿಮ್ ಕೊಡಿಸಿ ಅಂತ ರಾಣಿ ಹೇಳಿದ್ಲು. ನಾನು MD ಹತ್ರ ಮಾತಾಡಿದ್ದೀನಿ. ನೀವು ನಾಳೆ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿ. ಓಹ್, ತುಂಬಾ ಥ್ಯಾಂಕ್ಸ್. ಛೇ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ತುಂಬಾ ಸಂತೋಷ ಆಗ್ತಿದೆ. ನಮ್ಮ ಆಕಾಶ್ಗೆ ಖಂಡಿತ ಕೆಲಸ ಸಿಗತ್ತೆ ತಾನೆ? ಖಂಡಿತ ಕೆಲಸ ಸಿಗತ್ತೆ. ಫಾರ್ಮ್ಯಾಲಿಟಿಗೋಸ್ಕರ ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಹೇಳಿದ್ದಾರೆ.
ಸ್ಟಾರ್ಟಿಂಗು ಒಂದು 10ರಿಂದ 12,000 ಸ್ಯಾಲ್ರಿ ಸಿಗತ್ತೆ. ಸ್ವಲ್ಪ ದಿನ ಕಳೆದ ಮೇಲೆ ಇಂಕ್ರಿಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಕಾಶ್, ಇನ್ನು ನಿನಗೆ ಕೆಲಸ ಸಿಗತ್ತಲ್ಲ, ನಿನ್ನ ಹೆಂಡತಿಗೆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳು. ಅಲ್ಲ ರೀ, ಇಷ್ಟು ದಿನ ಅವಳು ಒಬ್ಬಳ ಸಂಪಾದನೆಯಲ್ಲಿ ಹೇಗೋ ಕಷ್ಟದಿಂದ ಜೀವನ ನಡೀತಾ ಇತ್ತು. ಈಗ ಆಕಾಶ್ ರಾಣಿ ಇಬ್ರು ಕೆಲ್ಸಕ್ಕೆ ಹೋದ್ರೆ ಒಳ್ಳೇದಲ್ವಾ? ಅಡ ಇಟ್ಟಿರೋ ರಾಣಿ ಒಡವೆನೂ ಬಿಡಿಸ್ಕೋಬಹುದಲ್ವಾ? ಹೌದಪ್ಪ, ಅಮ್ಮ ಹೇಳ್ತಿರೋದು ಕರೆಕ್ಟೇ. ಆಕಾಶನ್ ಸಂಪಾದನೆಯಲ್ಲಿ ನಿಮ್ ಮೆಡಿಸಿನ್ಸು, ಮನೆ ಖರ್ಚು ಎಲ್ಲ ನಿಭಾಯಿಸೋದು ಕಷ್ಟ ಆಗತ್ತಲ್ವೇನಪ್ಪ? ನೋಡಮ್ಮ, ಯಾರು ಏನೇ ಹೇಳಿದ್ರು ಈ ಮನೆಯಲ್ಲಿ ಹೆಂಗಸನ್ನ ಕೆಲಸ ಕಳಿಸೋದು ನಂಗೆ ಇಷ್ಟ ಇಲ್ಲ. ಅಲ್ಲ ಮಾವ, ಹೆಣ್ಮಕ್ಳು ಗಂಡ್ಸಿಗೆ ಸರಿ ಸಮಾನಾಗಿ ಎಲ್ಲಾ ಫೀಲ್ಡಲ್ಲೂ ಈಗ ದುಡಿತಾ ಇದ್ದಾರೆ ಮಾವ. ಹೌದಪ್ಪ, ನಂಗೆ ಇಂಕ್ರಿಮೆಂಟ್ ಸಿಕ್ಕಿ ರಾಣಿ ಒಡವೆ ಬಿಡಿಸ್ಕೊಳ್ಳೋವರೆಗೂ ಅವಳು ಕೆಲಸ ಮಾಡಲಿ ಅಪ್ಪ. ನಾನು ಒಬ್ಬನ ಸಂಪಾದನೆಯಲ್ಲಿ ಮನೆ ನಡೆಸೋದು ಕಷ್ಟ ಆಗತ್ತಲ್ಲಪ್ಪ. ಯಾಕೆ ಅಳಿಯಂದ್ರಿಲ್ವಾ? ಅವರು ದುಡಿದು ಸಂಪಾದನೆ ಮಾಡಿ ಸಂಸಾರ ನಿಭಾಯಿಸೋದಕ್ಕೆ ಸಹಾಯ ಮಾಡ್ತಾರೆ. ಅಳಿಯಂದ್ರೆ ಇನ್ಮೇಲೆ ನೀವು ಕೂಡ ದಿನ ಮನೆಗೆ 300 ರೂಪಾಯಿ ಕೊಡ್ಬೇಕು. ಅಯ್ಯಯ್ಯೋ, ಇದೇನ್ ಮಾವ, ಇದ್ದಕ್ಕಿದ್ದಾಗೆ ದಿನಕ್ಕೆ 300 ರೂಪಾಯಿ ಕೊಡಿ ಅಂದ್ರೆ ಅದೇಗಾಗತ್ತೆ? ಅದೆಲ್ಲ ಸರಿ ಹೋಗೋದಿಲ್ಲ ಬಿಡಿಯಪ್ಪ. ಈಗ ರಾಣಿ ಕೆಲ್ಸಕ್ಕೆ ಹೋಗ್ಲಿ ಬಿಡಿ. ಸರಿ ಆಕಾಶ್, ನೀವು ನಾಳೆ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿ. ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೋತೀನಿ. ನಾನಿನ್ ಬರ್ತೀನಿ. ತುಂಬಾ ಥ್ಯಾಂಕ್ಸ್. ಇದೇನಿದು, ಬಂದವ್ರು ಹಾಗೆ ಹೊರಟ್ಬಿಡ್ತಾ ಇದ್ದೀರಾ? ಊಟ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲಮ್ಮ, ಊಟ ಇನ್ನೊಂದ್ಸಲ ಬಂದಾಗ ಮಾಡ್ತೀನಿ. ನಾನಿನ್ ಬರ್ತೀನಿ. ಹಾ. ರಾಣಿ, ಬಟ್ಟೆ ಬದಲಾಯಿಸ್ಕೊಂಬಮ್ಮ, ಊಟಕ್ಕೆ ಬಡಿಸ್ತೀನಿ. ಸರಿ ಅತ್ತೆ. ಕೊಡಿ. ನೀನ್ ಮಾಡಿ ಸ್ವಲ್ಪನೂ ಸರಿ ಇಲ್ಲ ಚೇತ್ನ. ನಾನೇನೆಯ ಮಾಡ್ದೆ? ಅಲ್ಲ ಚೇತ್ನ, ರಾಣಿ ಒಡವೆ ಬಿಡಿಸ್ಕೊಳ್ಳೋವರೆಗೂ ಕೆಲ್ಸಕ್ಕೆ ಹೋಗ್ಲಿ ಅಂತ ಆಕಾಶ್ ಹೇಳ್ದಾಗ ಮಾವ ಒಪ್ಕೊಂಡ್ರು ತಾನೆ. ಅದ್ರ ಬದ್ಲಿಗೆ ನಿನ್ ಹತ್ರ ಇರೋ 1,60,000 ರೂಪಾಯಿನ ರಾಣಿ ಕೊಟ್ಟಿದ್ರೆ ಒಡವೆ ಬಿಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಿತ್ತು ತಾನೆ. ಅಣ್ಣ, ಏನಣ್ಣ ಹೀಗ್ ಮಾಡ್ಬಿಟ್ರಿ? ಏನೇ ಜಗಳ ಆಗಿದ್ರು ಕೂಡ ಮನೆ ಗಂಡ್ಸು ಮನೆಗ್ ಬರ್ದೇ ಇರೋದು ಸರಿನಾ? ನೀವೇನೋ ಗ್ಯಾರೇಜಲ್ಲಿ ಇದ್ಬಿಟ್ರಿ. ಪಾಪ ಅಕ್ಕ ರಾತ್ರಿಯಿಂದ ಊಟನೂ ಮಾಡ್ದೆ ನಿದ್ದೆನೂ ಮಾಡ್ದೆ ಒದ್ದಾಡ್ತಾ ಇದ್ರು. ನಾನ್ ಬೆಳಗ್ಗೆ ಎದ್ದೋಗಿ ನೋಡಿದಾಗ ಲೈಟ್ ಉರಿತಾನೆ ಇತ್ತು. ಅಕ್ಕ ಮಲಗದೆ ಹಾಗೆ ಕೂತ್ಕೊಂಡೇ ಇದ್ರು. ಆಮೇಲೆ ನಾನೇ ಸಮಾಧಾನ ಮಾಡಿ ಮಲಗಿಸ್ದೆ. ಮಲಗಿರ್ಬೇಕು ಅನ್ಸುತ್ತೆ. ಇರಿ, ನಾನೋಗಿ ಎಬ್ಬರಿಸ್ತೀನಿ. ಬೇಡ, ಪರವಾಗಿಲ್ಲ ಬಿಡು, ಮಲಗಿರ್ಲಿ. ನಿಮಗ್ ಕಾಫಿ ಟೀ ಏನಾದ್ರೂ ಮಾಡ್ಕೊಡ್ಲಾ ಅಣ್ಣ? ಏನು ಬೇಡ ಬಿಡು, ಪರವಾಗಿಲ್ಲ. ಸರಿ ಅಣ್ಣ. ಅರ್ಚನಾ, ಅಯ್ಯೋ, ಮಲ್ಕೋ ಅರ್ಚನಾ. ನಾನಿಷ್ಟು ತನಕ ಮಲಗಿದ್ನಾ? ಕ್ಷಮಿಸ್ಬಿಡಿ. ಅಯ್ಯೋ, ಪರವಾಗಿಲ್ಲ ಅರ್ಚನಾ. ಭಾನು ಹೇಳಿದ್ಲು ನೀನು ರಾತ್ರಿ ಪೂರ್ತಿ ಮಲಗಲಿಲ್ಲ, ಈಗ ತಾನೇ ನಿದ್ದೆ ಮಾಡ್ತಿದ್ಯಾ ಅಂತ. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋ, ಪರವಾಗಿಲ್ಲ. ಇಲ್ಲ ಇಲ್ಲ ಇಲ್ಲ, ಏನೇ ಆದ್ರೂ ಇಷ್ಟು ತನಕ ನಾ ಮಲಗಿರ್ಬಾರ್ದಾಗಿತ್ತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅಯ್ಯೋ, ಯಾಕೆ ಅರ್ಚನಾ ಕ್ಷಮೆ ಕೇಳ್ತೀಯಾ? ಇದು ನಮ್ಮನೆ. ನೀನ್ ಇಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಏನಂತೆ? 2 ನಿಮಿಷ, ನಾನು ಹೋಗಿ ಬಾಗ್ಲಿಗೆ ನೀರಾಕಿ ರಂಗೋಲಿ ಬಿಟ್ಟು ಬಂದ್ಬಿಡ್ತೀನಿ. ನೀವು ಸ್ನಾನ ಮಾಡ್ಕೊಂಡು ಬಂದ್ಬಿಡಿ. ಆಮೇಲೆ ಬೆಳಿಗ್ಗೆ ಏನ್ ತಿಂಡಿ ಬೇಕು, ದೋಸೆ ಬೇಕಾ ಇಡ್ಲಿ ಬೇಕಾ ಹೇಳಿ, ಮಾಡ್ಕೊಡ್ತೀನಿ. ಆಮೇಲೆ ಮಧ್ಯಾಹ್ನಕ್ಕೆ ಏನ್ ಬೇಕು ಅಂತ ಹೇಳ್ಬಿಡಿ, ಈಗ್ಲೇ ಮಾಡಿಟ್ಬಿಡ್ತೀನಿ. ಅರ್ಚನಾ, ಏನಾಗಿದೆ ನಿನಗೆ? ಏನು ಹೊಸದಾಗಿ ಎಲ್ಲ ನನ್ನನ್ನೇ ಕೇಳ್ತಾ ಇದೀಯಾ? ಇಷ್ಟು ದಿವಸ ಎಲ್ಲ ನನ್ನನ್ನು ಕೇಳಿ ಮಾಡ್ತಾ ಇದೀಯಾ? ಇಲ್ಲಿವರೆಗೂ ಹೀಗಿರ್ಲಿಲ್ಲ, ಆದ್ರೆ ಇನ್ಮುಂದೆ ಹೀಗೆ ಇರ್ಬೇಕಲ್ಲ. ಯಾಕೆ ಅರ್ಚನಾ ಹಾಗೆ ಹೇಳ್ತಾ ಇದೀಯಾ? ನನಗೇನು ಅರ್ಥ ಆಗ್ತಾ ಇಲ್ಲ. ನಿನ್ನೆ ನೀವ್ ಹೇಳಿದ ಮಾತನ್ನೇ ಹೇಳ್ತಿದ್ದೀನಿ ಅಷ್ಟೇ. ನಿನ್ನೆ ನಾನೇನ್ ಹೇಳ್ದೆ? ಈ ಗ್ಯಾರೇಜು ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು, ಬೆವರು ಸುರಿಸಿ ರಕ್ತ ಸುರಿಸಿ ಸಂಪಾದನೆ ಮಾಡಿದ್ದು. ಇಲ್ಲಿ ಯಾರನ್ನ ಕೆಲ್ಸಕ್ಕೆ ತಗೋಬೇಕು, ಯಾರನ್ನ ಕೆಲ್ಸಕ್ಕೆ ತಗೊಳ್ಬಾರ್ದು ಅಂತ ನಿರ್ಧಾರ ಮಾಡೋ ನಾನು. ನಿನ್ಗಿದ್ರಲ್ಲಿ ಯಾವ ಹಕ್ಕು ಇಲ್ಲ ಅಂತ ಹೇಳಿದ್ರಲ್ಲ, ಅದನ್ನೇ ಹೇಳ್ತಿದ್ದೀನಿ ಅಷ್ಟೇ.